ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಈ ಒಂದು ವ್ಯಾಲೆಂಟೈನ್ಸ್ ಡೇ ಫೆಬ್ರವರಿ 14ವರೆಗೆ ಸೊ ಅದೇ ಎನರ್ಜಿಯಲ್ಲಿ ರೀಡಿಂಗ್ನ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಯು ನೋ ದಟ್ ರೆಗ್ಯುಲರ್ ಆಗಿ ರೀಡಿಂಗ್ನ ವಾಚ್ ಮಾಡೋರಿಗೆ ಈ ಥರ ಒಂದು ವಿಷಯ ನಿಮಗೆ ಗೊತ್ತಿರತ್ತೆ, ರೈಟ್. ಇವತ್ತಿನ ರೀಡಿಂಗಲ್ಲಿ ಈ ಒಂದು ವ್ಯಾಲೆಂಟೈನ್ಸ್ ಡೇ ನಿಮ್ಮ ಲವ್ ಸ್ಟೋರಿಗೆ ಏನು ಟರ್ನಿಂಗ್ ಪಾಯಿಂಟ್ ತರ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ, ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಟ್ರಸ್ಟ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಟ್ರಸ್ಟ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕ್ತೀರಾ, ಹಾಗೆ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ ಪ್ರತಿಯೊಬ್ಬರು ಕೂಡ. ಓಕೆ, ಹಾಗೆ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ಐ ನೋ ತುಂಬ ಶೇರಿಂಗ್ಸ್ನ ಮಾಡ್ಕೊಳ್ತಿದ್ದೀರಾ, ನಿಮ್ಮ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀರಾ. ವೆರಿ ಗುಡ್. ಹೀಗೆ ನಿಮ್ಮ ಲೈಫಲ್ಲಿ ಖುಷಿಯಾಗಿ ಬದಲಾವಣೆಗಳಾಗಲಿ. ನೀವೆಲ್ಲರೂ ಕೂಡ ನನ್ನ ಜೊತೆ ಕನೆಕ್ಟ್ ಆದರೆ ಖಂಡಿತ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಆ ಹೀಲಿಂಗ್ ಎಕ್ಸ್ಪೀರಿಯನ್ಸ್ನ ಖಂಡಿತ ಮಾಡಿರ್ತೀರಾ. ಓಕೆ, ಸೊ ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಒಂದು 2 ಮಿನಿಟ್ಸ್ ಆದರೂ ಅಥವಾ 1 ಮಿನಿಟ್ ಆದರೂ ನಿಮ್ಮ ಪರ್ಸನ್ ಬಗ್ಗೆ ಫೀಲ್ ಮಾಡಿ, ಅವ್ರ ಎನರ್ಜಿನ ಫೀಲ್ ಮಾಡಿ, ಅವ್ರ ಜೊತೆ ಕಳೆದಂತಹ ಹ್ಯಾಪಿ ಮೂಮೆಂಟ್ಸ್ ಏನಿತ್ತು ಕಣ್ಣು ಮುಚ್ಚಿ ಜಸ್ಟ್ ಫೀಲ್ ಮಾಡಿ. ಓಕೆ, ಸೊ ಜಗಳ ಮನಸ್ತಾಪ ಏನೇ ಆಗಿರ್ಬೋದು ಅದೆಲ್ಲ ಸೈಡಿಗೆ ಇಟ್ಬಿಡಿ. ನಿಮ್ಮ ಪರ್ಸನ್ ಜೊತೆಗೆ ಖುಷಿ ಕ್ಷಣಗಳನ್ನು ಕೂಡ ಇದೆ ಅಲ್ವಾ. ನಾವು ಫೋಕಸ್ ಮಾಡಬೇಕಾಗಿರೋದು ಪಾಸಿಟಿವ್ ಬಗ್ಗೆ ಮಾತ್ರ. ನೆಗೆಟಿವ್ ಎಲ್ಲರ ಲೈಫಲ್ಲೂ ಇರುತ್ತೆ, ಪಾಸಿಟಿವ್ ಎಲ್ಲರ ಲೈಫಲ್ಲೂ ಇರುತ್ತೆ. ಬಟ್ ನಮಗೆ ಬೇಕಾಗಿರೋದು ಪಾಸಿಟಿವ್ ಒಂದೇ. ನೆಗೆಟಿವಲ್ಲಿ ಏನೂ ಪ್ರಯೋಜನ ಇಲ್ಲ, ಏನು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಒಂದಷ್ಟು ಲೈಫ್ಗಳನ್ನು ಹಾಳು ಮಾಡ್ಕೊಳ್ಳೋಕ್ಕಾಗತ್ತೆ ಅಷ್ಟೇ. ಓಕೆ, ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಕಣ್ಮುಚ್ಚಿ ಫೀಲ್ ಮಾಡಿ ನಿಮ್ಮ ಪರ್ಸನ್ ಎನರ್ಜಿನ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಅವ್ರ ಹೆಸರನ್ನ 3 ಬಾರಿಯಾಗಿ ಹೇಳಿ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಏನಿದೆ ಎನರ್ಜಿ ಚೆಕ್ ಮಾಡೋಣ. ಓಕೆ, ಏನಿದೆ? ಓಕೆ, ಫಸ್ಟ್ ಆಫ್ ಆಲ್ ಈ ಪ್ರೀತಿಗೋಸ್ಕರ, ಈ ವ್ಯಕ್ತಿಗೋಸ್ಕರ ತುಂಬ ತಾಳ್ಮೆಯಿಂದ ಕಾಯ್ತಾ ಇರುವಂತಹ ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಕಂಪ್ಲೀಟ್ ಆಗಿ ತಾಳ್ಮೆಯಿಂದ ವೇಟ್ ಮಾಡ್ತಾ ಇದ್ದೀರಾ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂತಹ ಒಂದು ಚಾನಲೈಸ್ ಮೆಸೇಜ್ ಇದಾಗಿದೆ. ಪ್ರತಿಯೊಬ್ಬರು ಕೂಡ ಗಮನ ಇಟ್ಟು ಈ ಒಂದು ಮೆಸೇಜ್, ಈ ಒಂದು ಚಾನಲ್ ಮೆಸೇಜ್ನ ಕೇಳಿ. ನಿಜವಾದ ಪ್ರೀತಿ ಅಂದರೆ ತಾಳ್ಮೆ, ಅದು ಕರೆಕ್ಟ್. ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ಆದರೆ ತಾಳ್ಮೆ ಅಂದರೆ ಸ್ವತಃ ನಿಮ್ಮ ವ್ಯಾಲ್ಯೂವನ್ನು ಮರೆತುಕೊಂಡು ವೆಯ್ಟ್ ಮಾಡೋದು, ಅಥವಾ ಆ ತಾಳ್ಮೆ ಏನಿದೆ ಅದು ಸರಿಯಲ್ಲ. ಓಕೆನಾ? ಸೊ ನಿಮ್ಮನ್ನು ನೀವು ಮರೆತುಕೊಂಡು ತಾಳ್ಮೆಯಿಂದ ನಿಮ್ಮ ಪರ್ಸನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಈ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೋ. ತಾಳ್ಮೆ ಓಕೆ, ತಾಳ್ಮೆ ಅಂತ ಹೇಳಿದ್ರೆ ಪರವಾಗಿಲ್ಲ. ನಿಜವಾದ ಪ್ರೀತಿಗೆ ತಾಳ್ಮೆ ಬೇಕು ಖಂಡಿತ. ನಿಮ್ಮನ್ನು ನೀವು ಮರೆತು ಬಿಟ್ಟು, ನಿಮ್ಮ ವ್ಯಾಲ್ಯೂನ ಮರೆತು ಬಿಟ್ಟು ಅದಲ್ಲ. ಓಕೆ, ಸೊ ಗಮನ ಕೊಡಬೇಕು ನಿಮ್ಮ ವ್ಯಾಲ್ಯೂ ಬಗ್ಗೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮೆಸೇಜ್ ಆಗಿದೆ ನಿಮಗೆ. ಓಕೆ, ಸೊ ಚೇಂಜಸ್ ಮಾಡ್ಕೊಳ್ಳಿ. ಯಾರೆಲ್ಲ ನಿಮ್ಮನ್ನು ನೀವು ಮರೆತು ಬಿಟ್ಟು ನಿಮ್ಮನ್ನು ಡಿಗ್ರೇಡ್ ಮಾಡ್ತಾ ಪರ್ಸನ್, ವ್ಯಕ್ತಿ, ಪ್ರೀತಿ ಅಂತ ಹೇಳ್ಕೊಂಡು ಯಾರು ಹಿಂದೆ ಹೋಗ್ತಾ ಇದ್ದೀರಲ್ವಾ, ಅವರಿಗೆ ಬರ್ತಿರೋಂಥ ಈ ಒಂದು ಚಾನಲೈಸ್ ಮೆಸೇಜ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ವ್ಯಾಲೆಂಟೈನ್ಸ್ ಡೇ ನಿಮ್ಮ ಲವ್ ಸ್ಟೋರಿಯಲ್ಲಿ ಸತ್ಯವನ್ನು ಹೊರತೆಗೆಯುವಂತಹ ಒಂದು ಕೆಲಸ ಇಲ್ಲಿ ನಡೀತಾ ಇದೆ. ಆ ಒಂದು ಎನರ್ಜಿಲಿ ಪಾಸಿಟಿವ್ ಆಗಿ ಬರ್ತಾ ಇರುವಂಥದ್ದು. ತುಂಬ ವರ್ಷದಿಂದ, ತುಂಬ ದಿನದಿಂದ, ತುಂಬ ತಿಂಗಳಿನಿಂದ ಮುಚ್ಚಿಟ್ಟಂತಹ ಕೆಲವೊಂದಷ್ಟು ಸತ್ಯಗಳು
ನೀವು ನಿಮ್ಮ ಪರ್ಸನ್ ಹತ್ರ ಮುಚ್ಚಿಟ್ಟಿರ್ಬೋದು, ಅವ್ರೇನು ತಪ್ಪು ತಿಳ್ಕೊಂಡ್ಬಿಡ್ತಾರೇನೋ ಅನ್ನೋಂಥ ಒಂದು ಭಾವನೆಯಲ್ಲಿ ನೀವು ಮುಚ್ಚಿಟ್ಟಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಈ ಭಾವನೆಯಲ್ಲಿ ನಿಮ್ಮ ಹತ್ರ ಕೆಲವೊಂದಷ್ಟು ಸತ್ಯಗಳನ್ನು ಮುಚ್ಚಿಟ್ಟಿರಬಹುದು. ಆ ಸತ್ಯವನ್ನ ಹೊರ ತೆಗೆಯುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ನಿಮ್ಮ ಲವ್ ಸ್ಟೋರಿಯಲ್ಲಿ. ಒಂದಷ್ಟು ಮಾತಾಡದೇನೆ ಇಟ್ಕೊಂಡಿದ್ದಂತಹ ಒಂದಷ್ಟು ಮಾತುಗಳು, ಮಾತಾಡದೆ ಉಳಿದಂತಹ ಮಾತುಗಳು ಇಲ್ಲಿ ಹೊರಗೆ ಬರ್ತಾ ಇದೆ. ಹೇಳ್ಬೇಕಂತ ಅನ್ಕೊಂಡಿದ್ರಿ, ಮನ್ಸಲ್ಲಿತ್ತು, ಅವರು ಅಷ್ಟೇ ಹೇಳ್ಬೇಕು ನಿಮ್ಮ ಹತ್ರ ಅಂತ ಹೇಳಿ ಮನ್ಸಲ್ಲಿ ಇಟ್ಕೊಂಡಿದ್ರು ಒಂದಷ್ಟು ಮಾತುಗಳನ್ನ, ಹೇಳ್ದೇನೆ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿ ಸುಮ್ಮನೆ ಇದ್ಬಿಟ್ಟಿದ್ರು. ಇಲ್ಲಿ ಪ್ರೀತಿನೂ ಆಗಿರಬಹುದು, ಅಥವಾ ಕೆಲವೊಂದಷ್ಟು ನಿಮ್ಮ ಬಗ್ಗೆ ಇದ್ದಂತಹ ಭಾವನೆಗಳನ್ನು ಆಗಿರಬಹುದು. ಯಾವುದೇ ವಿಷಯನ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನೋಂಥ ಮನಸ್ಥಿತಿ ಅವರಲ್ಲಿತ್ತು, ಭಾವನೆ ಇತ್ತು, ಬಟ್ ಹೇಳ್ಕೊಳ್ದೇನೆ ಹೈಡ್ ಮಾಡ್ತಾ ಇದ್ರು, ಮುಚ್ಚಿಡ್ತಾ ಇದ್ರು. ಇದು ಎನರ್ಜಿ ನಿಮಗೂ ಕೂಡ ಕನೆಕ್ಟ್ ಆಗ್ತಾ ಇದೆ. ಅದು ಒಂದಷ್ಟು ಹೊರಗೆ ಬರ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೇನೆ ಇನ್ನು ಕಾಯೋಣ ಬಿಡು, ವೇಟ್ ಮಾಡೋಣ ಅಂತ ಹೇಳಿ ತಳ್ಳಿ ಹಾಕ್ತಾ ಇದ್ರಿ ನಿರ್ಧಾರಗಳನ್ನ. ಸೊ ಆ ನಿರ್ಧಾರಗಳು ಇನ್ನು ಕಾಯೋಣ ಅನ್ನೋಂಥ ಮಾತನ್ನ ಬ್ರೇಕ್ ಮಾಡ್ತಾ ಇದೆ. ಓಕೆ, ಸ್ವಲ್ಪ ವೇಟ್ ಮಾಡಿ ನೋಡೋಣ. ಸ್ವಲ್ಪ ನಿರ್ಧಾರಗಳು ಏನ್ ತಗೊಳ್ಬೇಕಂತ ಒಂದು ಸ್ವಲ್ಪ ವೇಟ್ ಮಾಡೋಣ, ಮುಂದೆ ತಗೊಳ್ಳೋಣ. ಈಗ ಬೇಡ ಅಂತ ಹೇಳಿ ಏನು ಅಡೆತಡೆಗಳು ಏನಿತ್ತು, ಅಡ್ಡಿ ಮಾಡ್ತಾ ಇದ್ವಿ, ಅದು ಆದಷ್ಟು ಬೇಗ ಕ್ಲಿಯರ್ ಆಗ್ತಾ ಇರುವಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ವಾವ್. ಸೊ ಇಲ್ಲಿ ಒಂದು ಕ್ಲಿಯರ್ ಆಗಿ ಒಂದು ಎನರ್ಜಿ ಬರ್ತಿರುವಂಥದ್ದು, ಒಂದ್ ಸ್ಟೆಪ್ ಮುಂದಿಡ್ಲೇಬೇಕು ಅನ್ನೋಂಥ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಯಾರಾದ್ರೂ ಒಬ್ರು ನಿಮ್ಮ ಲೈಫಲ್ಲಿ, ಈ ಒಂದು ಪ್ರೀತಿ ಲೈಫಲ್ಲಿ ಒಂದು ಹೆಜ್ಜೆ ಮುಂದೆ ಇಡ್ಲೇಬೇಕು ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಓಕೆ, ಈ ಒಂದು ರೀಡಿಂಗ್ ನ ಯಾರೆಲ್ಲ ನೋಡ್ತಾ ಇರ್ಬಹುದು? ಜೆ ಲೆಟರ್ ಬರ್ತಿದೆ, ಜಿ ಲೆಟರ್ ಬರ್ತಿದೆ, ಕೆ ಲೆಟರ್, ಎನ್ ಲೆಟರ್, ಎಂ ಲೆಟರ್, ಎ ಲೆಟರ್, ಡಿ ಲೆಟರ್, ಎಸ್ ಲೆಟರ್, ಟಿ ಲೆಟರ್, ವಿ ಲೆಟರ್, ಸಿ, ಐ, ಎಫ್, ಜೆ, ಜಿ, ಕೆ. ಓಕೆ, ರೈಟ್. ಸೊ ಟ್ಯಾರೋ ಇಂದ ಏನ್ ಬರ್ತಿದೆ ಚೆಕ್ ಮಾಡೋಣ. ಏನಿದೆ ಎನರ್ಜಿ? ಐ ಥಿಂಕ್ ಕಾಣಲ್ಲ ಅಂದ್ಕೊಂತೀನಿ, ಇಲ್ಲಿ ಇಟ್ಬಿಟ್ರೆ. ಸೊ ಇವಾಗ ಕಾಣುತ್ತಾ? ಎಸ್, ರೈಟ್. ಏನಿದೆ ಟ್ಯಾರೋ ಕಾರ್ಡ್ಸ್ ಇಂದ ಏನ್ ಬರುತ್ತೆ ಎನರ್ಜಿ? 1 minute. Oh my God. Okay, right. Page of Wands ಬರ್ತಾ ಇದೆ. Nice. Wow. 2 of Cups. Nice, positive. 9 of Wands ಬರ್ತಾ ಇದೆ. 3 of Pentacles. 2 of Wands. 6 of Cups. ಓಕೆ, ಎರಡೆರಡು ಕಾರ್ಡ್ ಬಂತು. Ace of Pentacles, 9 of Pentacles. ಪ್ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ದುಡ್ಡಿನ ವ್ಯವಹಾರ ಅನ್ನುವಂಥದ್ದು ಹೆಚ್ಚಾಗಿ ನಡೆದಿದೆ ನಿಮ್ಮಿಬ್ರು ಮಧ್ಯ. ವಾವ್, ಸರ್ಪ್ರೈಸ್. ಟಂಟಡಾ, Page of Cups. ಸೊ ನೈಸ್, ಪಾಸಿಟಿವ್ ಕಾರ್ಡ್ ಆಲ್ಮೋಸ್ಟ್ ಇಲ್ಲಿ ಬಂದಿರುವಂಥದ್ದು. ಚೆಕ್ ಮಾಡೋಣ ಎನರ್ಜಿ ಏನು ಬರುತ್ತೆ ಅಂತ. ಆದಿಪರಾಶಕ್ತಿ ಜಗನ್ನಾಥ. ಓಕೆ, ಈಗ ನನ್ನ ಲವ್ ಎಲ್ಲೋಯ್ತು? ಇಲ್ಲಿ ಕಾರ್ಡ್ಸ್ ಕೆಳಗಡೆ ಲವ್ ಇದೆ, ನೋಡೋಣ. ಎಸ್, ಮೊದಲನೇದಾಗಿ ಬರ್ತಿರುವಂಥದ್ದು. ಸೊ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಲಾಸ್ಟ್ ಎಂಡ್ ಆಗಿರುವಂಥ ಎನರ್ಜಿ. ಈ ಒಂದು ಪ್ರೀತಿಯಲ್ಲಿ ಯಾರಾದರೂ ಒಬ್ರು ನಿಮ್ಮ ಜೀವನಕ್ಕೆ ಒಂದು ಹೆಜ್ಜೆಯನ್ನ ಮುಂದೆ ಇಡ್ಲೇಬೇಕು ಅನ್ನುವಂತಹ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಾ ಅನ್ನುವಂಥ ಒಂದು ಸ್ಟ್ರಾಂಗ್ ಎನರ್ಜಿನೂ ಬರ್ತಿದೆ. ಕೆಲವೊಬ್ಬರೊಂದಷ್ಟು ನಿರ್ಧಾರಗಳನ್ನು ಕೂಡ ಮಾಡಿರಬಹುದು. ರೀಸೆಂಟ್ ಡೇಸ್ ಅಲ್ಲಿ ನಿಮ್ಮ ಮನೆಗೆ ಒಂದು ಹೊಸ ಪೆಟ್ ಅನ್ನುವಂಥದ್ದು, ಬೆಕ್ಕಿರ್ಬೋದು, ನಾಯಿ ಆಗಿರ್ಬೋದು ಬಂದಿದೆ. ಅಂದ್ರೆ ಸ್ವತಃ ನೀವು ಕರ್ಕೊಂಬಂದಿದ್ದಲ್ಲ ಇದು ಪ್ರಾಣಿನ, ಅಂದ್ರೆ ಬೆಕ್ಕು, ನಾಯಿ, ಈ ತರದ ಪಾರಿವಾಳ ಇರಬಹುದು, ಇದನ್ನ ನೀವು ಕರ್ಕೊಂಬಂದು ಸಾಕ್ತಾ ಇರೋದಲ್ಲ, ಅದಾಗೆ ಬಂದಿರುವಂತಹ ಒಂದು ಎನರ್ಜಿ ಬರ್ತಿದೆ. ಅಥವಾ ನಿಮ್ಮ ಮನೆ ಹತ್ರ ಬಂದು
ತುಂಬಾ ಗಲಾಟೆ ಮಾಡಿರುವಂಥದ್ದು, ಅಂದ್ರೆ ಬೆಕ್ಕುಗಳಾಗಿರ್ಬೋದು, ನಾಯಿಗಳಾಗಿರ್ಬೋದು, ತುಂಬಾ ಕಿರ್ಚಾಡೋದು, ಕೂಗೋದು, ಆ ಕೆಲಸವನ್ನ ಮಾಡಿರುವಂಥದ್ದು 2 days ಬ್ಯಾಕ್ ಇರ್ಬೋದು, 1 week ಬ್ಯಾಕ್ ಇರ್ಬೋದು. ಗಮನಿಸಿ ನೋಡಿ, ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಮನೆಯ ಹತ್ತಿರ ಅಂದ್ರೆ ಸರೌಂಡಿಂಗ್, ಅಂದ್ರೆ ನಿಮ್ಮ ಮನೆಯ ಸುತ್ತಮುತ್ತ ಆಗಿರಬಹುದು, ಅಥವಾ ಪಿಕಾಕ್ ಸೌಂಡ್ ಆಗಿರಬಹುದು, ಅಥವಾ ದಿನನಿತ್ಯ ಬೆಳಿಗ್ಗೆ ಆದ್ರೆ ನೀವು ಪಿಕಾಕ್ನ ನೋಡ್ತೀರಾ, ನಿಮ್ಮ ಮನೆ ಹತ್ರನೇ ಇರ್ಬೋದು, ನವಿಲು. ಓಕೆ, ಸೊ ಈ ತರದ ಎನರ್ಜಿ ಬರ್ತಿದೆ ಇಲ್ಲಿ. ಸಿ ಸಮಥಿಂಗ್ ಪಕ್ಷಿ, ಹದ್ದು, ಇದನ್ನ ತುಂಬಾ ನೋಡ್ತಾ ಇರಬಹುದು, ಅಥವಾ ನಿಮ್ಮ ಮನೆಯ ಟೆರಸ್ ಮೇಲೆ ಅಥವಾ ನಿಮ್ಮ ಮನೆಯ ಸುತ್ತ ಎಲ್ಲಾದ್ರೂ ಒಂದ್ ಕಡೆ ಹದ್ದು ಬಂದಿರಬಹುದು, ಅಥವಾ ಸ್ನೇಕ್. ಈ ತರದ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅನಿಮಲ್ ಸ್ಪಿರಿಟ್ ಬರ್ತಾ ಇದೆ ಇಲ್ಲಿ ಎಲ್ಲೋ ಒಂದ್ ಕಡೆ. ಓಕೆನಾ? ಅಥವಾ ನೀವು ಓಕೆ, ಎಸ್, ನಿಮ್ಮ ಪರ್ಸನಿಗೆ ಪೆಟ್ ಅಂದ್ರೆ ತುಂಬಾ ಇಷ್ಟ ಆಗಿರಬಹುದು, ಅಥವಾ ನಿಮ್ಮ ಲವ್ ರಿಲೇಶನ್ಶಿಪ್ ಇದ್ದಾಗ ಅವ್ರು ನಿಮಗೆ ಏನಾದ್ರು ಗಿಫ್ಟ್ ಕೊಟ್ಟಿರ್ಬೋದು ಪೆಟ್ನ, ಅಥವಾ ನೀವು ಅವ್ರಿಗೆ ಏನಾದ್ರು ಗಿಫ್ಟ್ ಮಾಡಿರ್ಬಹುದು, ಅಥವಾ ಈ ತರದ ಮಾತುಕತೆ ಬಂದಿರಬಹುದು, ಅಥವಾ ನಾವಿಬ್ರು ಮುಂದೆ ಫ್ಯೂಚರ್ ಅಲ್ಲಿ ಈ ತರ ಪೆಟ್ ಅನ್ನ ನಾವು ಸಾಕೋಣ ಅಂತ ಹೇಳಿ ಮಾತುಕತೆ ಕೂಡ ಬಂದಿರಬಹುದು. ಸಮಥಿಂಗ್ ಈ ಎನರ್ಜಿ ಬಂದಿದೆ ಇಲ್ಲಿ, ಅನಿಮಲ್ ಸ್ಪಿರಿಟ್. ಓಕೆ, ಸೊ ಇಲ್ಲಿ ಒಂದು ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರುವಂತದ್ದು ಅರ್ಥ ಮಾಡ್ಕೊಳ್ಳಿ. ಕೆಲವೊಬ್ರೊಂದಷ್ಟು ಎಲ್ಲೋ ಒಂದ್ ಕಡೆ ಡಿಪ್ರೆಸ್ ಹೋಗಿರೋಂತ ಒಂದು ಎನರ್ಜಿ ಬರ್ತಿದೆ. ದಟ್ ಮೀನ್ಸ್ ಈ ಪ್ರೀತಿ ಸಿಗಲ್ಲ, ಅಥವಾ ಈ ವ್ಯಕ್ತಿ ಎಲ್ಲೂ ಯಾವತ್ತೂ ಬದಲಾವಣೆ ಆಗಲ್ಲ, ಈ ವ್ಯಕ್ತಿ ಎಲ್ಲೂ ಕೂಡ ಅವರ ವ್ಯಕ್ತಿತ್ವದಲ್ಲಿ ಚೇಂಜಸ್ ನ ಮಾಡ್ಕೊಳ್ಳಲ್ಲ, ಈ ತರದ್ ಏನಾದ್ರೂ ನಿಮ್ಮ ಮನಸ್ಸಲ್ಲಿ ಬಂದಿದ್ರೆ, ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗಿಲ್ಲಿ. ದೀಪ ಮತ್ತೆ ಗಾಳಿಯ ಬಗ್ಗೆ ನಾನಿಲ್ಲಿ ಹೇಳ್ತೀನಿ. ದೀಪ ಅಂದ್ರೆ ನಿಮ್ಮ ಗರ್ಲ್ ಫ್ರೆಂಡ್ ನೆನಪಾಯ್ತಾ? ಓ, ನನ್ನ ಗರ್ಲ್ ಫ್ರೆಂಡ್ ಹೆಸರು ದೀಪಾ ಮ್ಯಾಮ್. ಎಸ್, ರೈಟ್, ಅದೇ ದೀಪನೇ ಅನ್ಕೊಳ್ಳಿ. ಓಕೆ, ಸೊ ದೀಪ ಅಂತ ಹೇಳಿದ್ರೆ ಕ್ಯಾಂಡಲ್, ಬೆಳಕು. ಓಕೆ, ಒಂದ್ಸಲ ಆ ದೀಪದ ಬೆಳಕು ಹೇಳುತ್ತೆ ಗಾಳಿ ಹತ್ರ, ನಾನ್ ಬೆಳಕು ಕೊಡ್ತೀನಿ, ನೀನ್ ಯಾವಾಗ್ಲೂ ಗಾಳಿನ ಜೋರಾಗಿ ಬೀಸ್ಬಿಟ್ಟು ನನ್ನ ಬೆಳಕನ್ನ ಅಲ್ಗಾಡಿಸ್ತೀಯ ಅಂತ ಹೇಳ್ಬಿಟ್ಟು ದೀಪ ಗಾಳಿ ಹತ್ರ ಹೇಳುತ್ತೆ. ಅದಕ್ಕೆ ಗಾಳಿ ಉತ್ತರ ಕೊಡುತ್ತೆ, ನಿನ್ನ ಬೆಳಕಿದೆಯಲ್ಲ ಅದು ಎಷ್ಟು ಸ್ಟ್ರಾಂಗ್ ಆಗಿದೆ, ಬಲವಾಗಿದ್ದು ಅಂತ ತಿಳಿಯೋದಿಕ್ಕೆ ನಾನು ಈ ತರ ಬಂದಿದ್ದು. ಗಾಳಿ ಹೇಳುತ್ತೆ, ನಿನ್ನನ್ನು ಅಲುಗಾಡಿಸ್ಬೇಕು, ನಾನು ಎಷ್ಟು ಗಾಳಿನ ಬಂದ್ರೂ ಕೂಡ, ನಾನು ಎಷ್ಟೇ ಜೋರಾಗಿ ಬಂದ್ರೂ ಕೂಡ ನೀನ್ ಎಷ್ಟು ಸ್ಟ್ರಾಂಗ್ ಇದೀಯಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ಬೇಕಲ್ವಾ, ರೈಟ್? ಸೊ ಗಾಳಿ ಈ ತರ ಉತ್ತರ ಕೊಡತ್ತಂತೆ. ಅದೇ ರೀತಿಯಾಗಿ ಈ ವ್ಯಾಲೆಂಟೈನ್ಸ್ ಡೇ ಕೂಡ ಅಷ್ಟೇನೆ, ನಿಮಗೆ ನಿಮ್ಮ ಇಬ್ಬರ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂತದ್ದು. ಇದು ನಿಮ್ ಲವ್ ಸ್ಟೋರಿಗೆ ಬರ್ತಿರುವಂತ ಪರೀಕ್ಷೆ ಅಲ್ಲ, ಇದು ನಿಮ್ಮ ಪ್ರೀತಿಯ ಶಕ್ತಿಯನ್ನ ತೋರಿಸುವಂತಹ ಅವಕಾಶ ಆಗಿದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಜವಾದ ಪ್ರೀತಿ ಗಾಳಿಗೆ ನಂದು ಹೋಗತ್ತೆ ಅನ್ನೋದಲ್ಲ, ಇದು ಇನ್ನೂ ಪ್ರಕಾಶಮಾನವಾಗಿ ಉರಿಯತ್ತೆ ಅಲ್ವಾ? ದೀಪ ಏನ್ ಹೇಳತ್ತೆ, ನಾನು ಎಷ್ಟು ಬೆಳಕನ್ನು ಕೊಡ್ತೀನಿ, ನೀನ್ ಬಂದ್ ಯಾವಾಗ್ಲೂ ನನ್ನ ಅಲುಗಾಡಿಸ್ತಾ ಇರ್ತೀಯ, ಶೇಕ್ ಮಾಡ್ತಾ ಇರ್ತೀಯ ಅಂತ ಹೇಳಿ. ಗಾಳಿ ಏನ್ ಉತ್ತರ ಕೊಡತ್ತೆ ಅದಕ್ಕೆ, ನೀನ್ ಎಷ್ಟು ಬಲವಾಗಿದೀಯಾ, ನೀನ್ ಎಷ್ಟು ಸ್ಟ್ರಾಂಗ್ ಅಂತ ಹೇಳಿ. ನೋಡ್ಬಹುದು, ಒಂದ್ಸಲ ಕ್ಯಾಂಡಲ್ ನಾವು ಉಫ್ ಅಂತ ಆರಿಸ್ಲಿಕ್ಕೆ ಹೋದ್ರೆ, ಈಗ ಹಾರಿಸ್ಲಿಕ್ಕೆ ಹೋದ್ರೆ ಇನ್ನೂ ಜೋರಾಗಿ ಉರಿಯಕ್ ಸ್ಟಾರ್ಟ್ ಮಾಡತ್ತೆ. ಟ್ರೈ ಮಾಡಿ, ಬೆಂಕಿನ ಆರಿಸ್ಲಿಕ್ಕೆ ಹೋದ್ರೆ ಇನ್ನೂ ಜೋರಾಗಿ ಉರಿಯತ್ತೆ. ಯಾಕೆ? ಅದಕ್ಕಷ್ಟು ಪವರ್ ಇದೆ. ಒಂದ್ ಸಾಂಗ್ ಕೇಳಿತೀರಾ, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಅಲ್ವಾ? ಈ ಸಾಂಗ್ ನ ಕೇಳಿರ್ತೀರಾ. ಈ ಸಾಂಗ್ ನ ಅರ್ಥನೂ ಕೂಡ ಇದೇ ರೀತಿಯಾಗಿಯೇ ಇರುತ್ತೆ. ಓಕೆ, ಸೊ ಇಲ್ಲಿ ಎನರ್ಜಿ ನೋಡ್ಬೋದು, 2 of cups ಬರ್ತಿರೋದ್ರಿಂದ ಹೇಗಿದೆ ಇಲ್ಲಿ ಹೋಲ್ಡ್ ಮಾಡಿರೋಂತ ಹ್ಯಾಂಡ್, ರೈಟ್? ಸೊ ಇಲ್ಲಿ ಆ ಪ್ರೀತಿ ಅನ್ನುವಂತಹ ಶಕ್ತಿ ಏನಿದೆ, ಯಾವುದೇ ಕಾರಣಕ್ಕೂ ಆ ಪ್ರೀತಿ ಶಕ್ತಿನ ಏನು ಕೂಡ ಅಲ್ಗಾಡ್ಸೋದಿಕ್ ಆಗಲ್ಲ. ಯಾವಾಗ ಆ ಪ್ರೀತಿಗೆ ಅಷ್ಟು ಪವರ್ ಇದ್ದಾಗ, ಅಷ್ಟು ಶಕ್ತಿ ಇದ್ದಾಗ, ಯಾವುದೇ ಒಂದು ನೆಗೆಟಿವ್ ಎನರ್ಜಿನೂ ಕೂಡ ಅದನ್ನ ಅಲ್ಗಾಡಿಸ್ಲಿಕ್ಕೆ ಅಸಾಧ್ಯ. ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ಸಂಬಂಧ, ನಿಮ್ಮ ಪರ್ಸನ್ ಜೊತೆಗಿರುವಂತಹ ಒಂದು ಬಾಂಡಿಂಗ್, ಸ್ಟ್ರಾಂಗ್ ಬಾಂಡಿಂಗ್ ಹಂಗಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಒಂದಷ್ಟು ಅಪ್ಸ್ ಅಂಡ್ ಡೌನ್ಸ್ ಇರಬಹುದು, ಆನ್ ಅಂಡ್ ಆಫ್ ನಡೀತಾ ಇರಬಹುದು, ಅಥವಾ ನಿಮ್ಮ ಪರ್ಸನ್ ನೀನ್ ಬೇಡವೇ ಬೇಡ ಅಂತ ಹೇಳಿ ಬಿಟ್ಟು ಹೋಗಿರ್ಬೋದು. ಬಟ್ ಅವ್ರ ಮನ್ಸಲ್ಲಿ ನಿಮ್ ಬಗ್ಗೆ ಪ್ರೀತಿ ಅಂತೂ ಖಂಡಿತ ಇದೆ, ಫೀಲಿಂಗ್ಸ್ ಕೂಡ ಇನ್ನೂ ಇದೆ. ನೋಡ್ಬೋದು, ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಅವ್ರ ಮನ್ಸಲ್ಲಿ ನಿಮ್ ಬಗ್ಗೆ ಇನ್ನೂ ಕೂಡ ಫೀಲಿಂಗ್ಸ್ ಇರೋಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸೊ ಇಲ್ಲಿ ಈ ಒಂದು ವ್ಯಾಲೆಂಟೈನ್ಸ್ ಡೇ ನಂತರ ಈ ಒಂದು ಲವ್ ಸ್ಟೋರಿಯಲ್ಲಿ ಒಂದು ಕ್ಲಾರಿಟಿ ಬರ್ತಿರೋಂತ ಒಂದು ಎನರ್ಜಿ ಕೂಡ ಬರ್ತಿದೆ. ಸೊ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ರೆ ಪ್ರತಿಯೊಬ್ರು ಪ್ರೇಮಿಗಳಿಗೂ ಒಂದ್ಸಲ ಲಾಸ್ಟ್ ಟೈಮ್ ನಾವ್ ಹೇಗಿದ್ವಲ್ವಾ ಇಬ್ರು
ಅಥವಾ ಫಸ್ಟು ಡೇ ನಾವಿಬ್ರು ಫಸ್ಟು ಮೀಟ್ ಆದಾಗ ವ್ಯಾಲೆಂಟೈನ್ಸ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಲ್ವಾ, ಸೊ ಇದು ನೆನಪಾಗುತ್ತೆ ರೈಟ್. ಸೊ ಆ ನೆನಪು ನಿಮ್ಮ ಪರ್ಸನಿಗೆ ನೆನಪಾದಾಗ ಆ ನೆನಪುಗಳು ಅಂದ್ರೆ ಪಾಸ್ಟಿನ ನೆನಪುಗಳು, ಪಾಸ್ಟ್ ಅಂತ ಹೇಳಿದ್ರೆ ಈ ವರ್ಷದ ಹಿಂದೆ ಆಗಿರಬಹುದು, 1-2 ವರ್ಷದ ಹಿಂದೆ ಆಗಿರಬಹುದು, ನಡೆದಂತಹ ಕೆಲವೊಂದಷ್ಟು ಘಟನೆಗಳು, ನಿಮ್ಮ ಜೊತೆ ನಡೆದಂತಹ ಪ್ರೀತಿಯ ಘಟನೆಗಳು, ಪಾಸಿಟಿವ್ ಘಟನೆಗಳು ನಿಮ್ಮ ಪರ್ಸನಿಗೆ ನೆನಪಾಗಿ ಮತ್ತೆ ಒಂದು ಈ ವ್ಯಾಲೆಂಟೈನ್ಸ್ ಡೇ ನಂತರ ನಿಮ್ಮ ಲವ್ ಸ್ಟೋರಿಯಲ್ಲಿ ಒಂದು ಕ್ಲಾರಿಟಿ ಕೊಡುವಂತಹ ಒಂದು ಹಂತಕ್ಕೆ ಹೋಗುತ್ತೆ. ಹಾಗೇನೆ ಕನ್ಫ್ಯೂಷನ್ಗಳು ನಿಮ್ಮ ಪ್ರೀತಿಯಲ್ಲಿ ಕಡಿಮೆ ಆಗುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಎಮೋಷನಲ್ ಆಗಿ ಒಂದಷ್ಟು ಸತ್ಯತೆಗಳು, ಭಾವನೆಗಳು ಹೊರಗೆ ಬರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಸೂಚನೆಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಆಲ್ಮೋಸ್ಟ್ ಪಾಸಿಟಿವ್ ಕಾರ್ಡ್ಸ್ ಇಲ್ಲಿ ಇದೆ. ಓಕೆನಾ, ನೋಡ್ಬೋದು ಪೇಜ್ ಆಫ್ ಕಪ್ಸ್ ಇದೆ, 3 ಆಫ್ ಪೆಂಟಿಕಲ್ ಇದೆ, 9 ಆಫ್ ಪೆಂಟಿಕಲ್ ಇದೆ. ಓಕೆನಾ, ಸೊ 2 ಆಫ್ ಕಪ್ಸ್, ಟೂ ಮಚ್ ಆಗಿರುವಂತಹ ಒಂದು ಲವ್ ಬಾಂಡಿಂಗ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಎಸ್, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಬಂದಿತ್ತು ಎನರ್ಜಿ, ತಾಳ್ಮೆ ಮುಖ್ಯ. ಆದ್ರೆ ನಿಮ್ಮನ್ನು ನೀವು ನಿಮ್ಮ ವ್ಯಾಲ್ಯೂನ ಕೊಡದೇನೆ ವೇಟ್ ಮಾಡೋದು ಅದೆಲ್ಲೋ ಒಂದ್ ಕಡೆ ರಾಂಗ್ ಅಂತ ಹೇಳಿ ಬಂತಲ್ವಾ. ಸೊ ಹಾಗಾಗಿ ಇಲ್ಲಿ ನಿಮಗೆ ಬರ್ತಿರುವಂತ ಒಂದು ಚಾನಲೈಸ್ ಮೆಸೇಜ್ ಇದಾಗಿದೆ. ಯೂನಿವರ್ಸ್ ನಿಮಗೆ ಕೊಡ್ತಿರುವಂತ ಒಂದು ಮೆಸೇಜ್ ಇದಾಗಿದೆ. ನೀವು ನಿಮ್ಮ ಮೌಲ್ಯವನ್ನ ಒಪ್ಕೊಂಡಾಗ ಆ ಕ್ಷಣ ಏನಿದೆ, ಆ ಕ್ಷಣದಿಂದಲೇ ಪ್ರೀತಿ ಕೂಡ ನಿಮ್ಮನ್ನ ಗೌರವಿಸೋಕೆ ಶುರು ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ಕೊಂಡು ಅವರಿಗೋಸ್ಕರ ವೇಟ್ ಮಾಡಬೇಕು, ನೋ, ಅದಲ್ಲ. ಓಕೆ, ಸೊ ನಿಮ್ಮ ಮೌಲ್ಯವನ್ನ, ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ಳಿ. ಆ ಕ್ಷಣದಿಂದನೇ ಪ್ರೀತಿ ನಿಮ್ಮನ್ನು ಗೌರವಿಸ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅವಾಗ ಆಟೋಮೆಟಿಕಲಿ ಪ್ರೀತಿನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಅಂಡ್ ಇಲ್ಲಿ ಕೊನೆಯದಾಗಿ ಬರ್ತಿರುವಂತ ಒಂದು ಎನರ್ಜಿ ಬಂದು ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗುವಂಥದ್ದು. 2 ಆಫ್ ಕಪ್ಸ್ ಅಲ್ಲಿ ಆಗಿದೆಲ್ಲ ಆಗೋಯ್ತು, ಬಿಟ್ಬಿಡು, ಅದು ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳಿ ಬಿಟ್ಟು ಒಂದು ಹೊಸ ಅಧ್ಯಾಯವನ್ನ ಪ್ರಾರಂಭ ಮಾಡುವಂತ ಹಂತ ಬರ್ತಿದೆ ಇಲ್ಲಿ. ಅಂಡ್ ನಿಮ್ಮ ಒಂದು ಮನಸ್ಸಲ್ಲಿ ಉರಿತಿದ್ದಂತಹ ಒಂದಷ್ಟು ಜ್ವಾಲೆ, ಇಲ್ಲಿ ಬೆಳಕು ದೀಪ ಬೇರೆ, ಒಂಥರ ಬೆಂಕಿನೇ ಬೇರೆ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ನಿಮಗೆ ಮನಸ್ಸಲ್ಲಿ ಒಂದಷ್ಟು ನೋವಿತ್ತು ಬೇರೆಯವರಿಗೋಸ್ಕರ. ಬೇರೆಯವರು ಅಂತ ಹೇಳಿದ್ರೆ ಇಲ್ಲಿ ಯಾರೋ ಒಬ್ರು ಇನ್ವಾಲ್ವ್ ಆಗಿ ನಿಮ್ಮ ಪ್ರೀತಿನ ಹಾಳು ಮಾಡಿದ್ರೆ ಆ ವ್ಯಕ್ತಿ ಬಗ್ಗೆ ನಿಮಗೆ ಎಲ್ಲೋ ಒಂದ್ ಕಡೆ ದ್ವೇಷ ಇತ್ತು. ಆ ದ್ವೇಷ ಆಟೋಮೆಟಿಕಲಿ ನೀವು ಕಡಿಮೆ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿ ಬಂದಿದ್ದಕ್ಕೆ ನಿಮ್ಮ ಪ್ರೀತಿಯಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಹೋಯ್ತು ಅನ್ನೋದು ನಿಮಗೆಲ್ಲೋ ಒಂದ್ ಕಡೆ ರಿಯಲೈಸ್ ಆಗ್ತಾ ಇದೆ. ಸೊ ಹಾಗಾಗಿ ಆ 3ನೇ ವ್ಯಕ್ತಿ ಬಗ್ಗೆ ಇದ್ದಂತ ದ್ವೇಷ ನಿಮಗೆ ಕಾಲಕ್ರಮೇಣ ಕಡಿಮೆ ಆಗ್ತಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಚೆಕ್ ಮಾಡೋಣ ಈ ಒಂದು ರೀಡಿಂಗಿಗೆ ರೊಮ್ಯಾಂಟಿಕ್ ಏಂಜಲ್ ಕಡೆಯಿಂದ ಏನ್ ಎನರ್ಜಿ ಬರ್ತಾ ಇದೆ, ಏನ್ ಗೈಡೆನ್ಸ್ ಬರ್ತಿದೆ ನಿಮಗೆ, ಚೆಕ್ ಮಾಡೋಣ. ಓಕೆ, ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್, ರೈಟ್. ಸೊ ಇಲ್ಲಿ ಥರ್ಡ್ ಪರ್ಸನ್ ಆಗಿ ಫ್ಯಾಮಿಲಿ ಕೂಡ ಆಗಿರಬಹುದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಡೋಂಟ್ ವರಿ, ಆ ಒಂದು ಫ್ಯಾಮಿಲಿ ಇಶ್ಯೂಸ್ ಏನಿತ್ತು ಅದು ಕ್ಲಿಯರ್ ಆಗ್ತಾ ಇದೆ, ಆಗುವಂತಹ ಹಂತಕ್ಕೆ ಬರ್ತಾ ಇದೆ. ಡೋಂಟ್ ವರಿ. ಓಕೆ, ಫೈನಲ್ ಆಗಿ ಒನ್ ಮೆಸೇಜ್. ಓಕೆ, ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್ಸ್. ಓಕೆ, ಇನ್ನೂ ಒಂದು ಮೆಸೇಜ್ ತೆಗೆಯೋಣ. ಐ ಫೀಲ್ true love, bottom of the card. Wow, heart to heart conversation. ಓಕೆ, ಸೊ ಆ ಫೀಲಿಂಗ್ಸ್ ನಿಮ್ಮ ಮಧ್ಯ ಮಾತುಕತೆ ನಡೆಸ್ತಾ ಇದೆ. ನೀವು ಮಾತಾಡ್ತಾ ಇಲ್ಲ ಅಷ್ಟೇನೆ, ಮಾತಲ್ಲಿ ಮಾತಾಡ್ತಾ ಇಲ್ಲ, ಬಟ್ ಆ ಮನಸ್ಸುಗಳು ಆಲ್ರೆಡಿ ಮಾತಾಡ್ತಾ ಇರುವಂಥದ್ದು. ಈಗ ನಿಮ್ಮ ಮನಸ್ಸಲ್ಲಿ ಅನ್ಸುತ್ತೆ, ಯಾಕೆ ನೀನು ಹಿಂಗೆ ಮಾಡಿದೆ, ಆ ಕಡೆಯಿಂದ ಆನ್ಸರ್ ಬರುತ್ತೆ, ನೀನು ಯಾಕೆ ಹಿಂಗೆ ಮಾಡಿದೆ ಅಂತ. ಓಕೆ, ಸೊ ದಟ್ ಈಸ್ ಒಂದು ಮಾತುಕತೆ ನಡೀತಾ ಇರುವಂಥದ್ದು. ಟ್ರೂ ಲವ್, ದಿಸ್ ಈಸ್ ದ ರೊಮ್ಯಾನ್ಸ್ ಆಫ್ ದ ಲೈಫ್ ಟೈಮ್. ಓಕೆ, ಸೊ ಕೆಲವೊಬ್ರಿಗೆ ಡೌಟ್ ಇರ್ಬೋದು, ಇದು ಟ್ರೂ ಲವ್ ಹೌದಾ ಅಲ್ವಾ, ಏನಿರಬಹುದು. ಬಂದಿದೆ ಆನ್ಸರ್ ಟ್ರೂ ಲವ್ ಅಂತ ಹೇಳ್ಬಿಟ್ಟು.
ಫ್ಯಾಮಿಲಿ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಅಂತ ಬರ್ತಿದೆ. ಥರ್ಡ್ ಪರ್ಸನ್ ಅಂತ ಹೇಳಿ ನಾನು ಆಲ್ಮೋಸ್ಟ್ ಎನರ್ಜಿ ಬಂದಿತ್ತು, ದ್ವೇಷ ಮಾಡ್ತಿರುವಂಥದ್ದು ಅದು ಕ್ಲಿಯರ್ ಆಗಿ ಎಂಡ್ ಆಗ್ತಾ ಇದೆ ಅಂತ ಹೇಳಿ. ಎಸ್, ಇಲ್ಲಿ ಥರ್ಡ್ ಪರ್ಸನ್ ಅಂತ ಹೇಳಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿ ಮೆಂಬರ್ಸ್ ಇನ್ವಾಲ್ವ್ ಆಗಿ ಎಲ್ಲೋ ಒಂದ್ ಕಡೆ ತುಂಬಾ ಇಶ್ಯೂಸ್ ಆಗ್ತಾ ಇತ್ತು. ಆ ಇಶ್ಯೂಸ್ ಕೂಡ ಕ್ಲಿಯರ್ ಆಗ್ತಿದೆ. ದಟ್ ಮೀನ್ಸ್ ಇಲ್ಲಿ ಎಲ್ಲೋ ಒಂದ್ ಕಡೆ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೆಲ್ಲೋ ಒಂದ್ ಕಡೆ ಸ್ಪೆಲ್ ಮಾಡ್ತಿರ್ಬೋದು, ಕ್ಯಾಂಡಲ್ ಸ್ಪೆಲ್ ಮಾಡ್ತಾ ಇರ್ಬೋದು, ಅಥವಾ ಇಲ್ಲಿ ಜ್ವಾಲೆ ಅನ್ನೋಂತ ಒಂದು ಎನರ್ಜಿ ಬಂದಿರೋ ಕಾರಣ ಎಲ್ಲೋ ಒಂದ್ ಕಡೆ ನೀವು ಕ್ಯಾಂಡಲ್ ಸ್ಪೆಲ್ ನ ಮಾಡ್ತಾ ಇದ್ದೀರಾ, ಅಥವಾ ಕ್ಯಾಂಡಲ್ ಸ್ಪೆಲ್ ನ ಮಾಡೋದಕ್ಕೆ ನೀವೆಲ್ಲೋ ಒಂದ್ ಕಡೆ ರೆಡಿ ಆಗ್ತಿದ್ರ, ಆಲೋಚನೆಗಳು ಬರ್ತಾ ಇರ್ಬೋದು ನಿಮಗೆ. ಸೊ ಆ ರೀತಿಯಾದಂತ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವೆಲ್ಲರೂ ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ, ನೀವೆಷ್ಟು ಜನ ನನ್ನ ಜೊತೆ ಕನೆಕ್ಟ್ ಆಗ್ತೀರಾ ಅಷ್ಟು ಪಾಸಿಟಿವ್ ರೀಡಿಂಗ್ ನಿಮ್ಮ ಎದುರಿಗೆ ಬರ್ತಾ ಹೋಗುತ್ತೆ. ಹಾಗೇನೆ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗಿಗೆ ರೆಡ್ ಹಾರ್ಟ್ ಮಾರ್ಕ್ನ ಹಾಕಿ ಕಮೆಂಟ್ ಮಾಡಿ. ಪ್ರತಿಯೊಬ್ರು ಕೂಡ ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇದು ಕೇವಲ ರೀಡಿಂಗ್ ಮಾತ್ರ ಆಗಿರಲ್ಲ, ಒಂದು ಹೀಲಿಂಗ್ ಆಗಿರುತ್ತೆ. ಓಕೆ, ಸೊ ಈಗಷ್ಟೇ ಸಾಕಷ್ಟು ಜನ ಅವ್ರ ಲೈಫಲ್ಲಿ ಚೇಂಜಸ್ನ ನೋಡಿದರೆ, ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಅವ್ರ ಫೀಲಿಂಗ್ಸ್ ಎಲ್ಲದನ್ನು ಕೂಡ. ಸೊ ನೀವು ಒಂದಿನ ನನ್ನ ಹತ್ರ ಶೇರ್ ಮಾಡ್ಕೊಳ್ತೀರಾ. ಐ ನೋ ದಟ್ ಖಂಡಿತ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತೀರಾ. ಹಾಗೇನೆ ಸೊ ಪಾಸಿಟಿವ್ ಆಗಿ ನೀವು ನನ್ನ ಜೊತೆ ಕನೆಕ್ಟ್ ಆದಾಗ ಖಂಡಿತವಾಗಿಯೂ ಈ ಎನರ್ಜಿ, ಈ ಹೀಲಿಂಗ್ ಎನರ್ಜಿ ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಹಾಗೇನೆ ಯಾರೆಲ್ಲ ಮ್ಯಾರೇಜ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆನಿವರ್ಸರಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ನೆರವೇರಲಿ, ನಿಮ್ಮೆಲ್ಲರ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ, ನಿಮ್ಮ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ ಅಂತೇಳಿ ವಿಶ್ ಮಾಡ್ತಾ, ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ನಿಮ್ಮೆಲ್ಲರ ಸಪೋರ್ಟಿಗೆ, ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫ್ಯಾಮಿಲಿ. ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ನಾಳೆ ರೀಡಿಂಗಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು.